ನಮಸ್ತೆ. ಇವತ್ತು ನಮ್ಮ ಕಂಪ್ನಿ ಬಗ್ಗೆ ಹೊಸ ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿರುವಂಥ ಅರ್ಥಪೂರ್ಣವಾಗಿರುವಂಥ ಸ್ವಾರಸ್ಯಕರವಾಗಿರುವಂಥ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಪೂರ್ತಿ ಈ ಸ್ಟೋರಿನ ಕೇಳಿ, ಈ ಕಥೆಯನ್ನು ಕೇಳಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮಾಡ್ಬೋದು. ಅದೇನಪ್ಪ ಅಂದರೆ, ಸೆಕೆಂಡ್ ಫ್ಲೋರಲ್ಲಿ ಪಕ್ಕದಲ್ಲಿ ಒಂದು ಒಟ್ಟಾರದಲ್ಲಿ ಒಂದು ಅಜ್ಜಿ ತಾತ ಇಬ್ಬರೇ ಇರ್ತಾರೆ. ಅದರ ಪಕ್ಕದ ಮನೆಯಲ್ಲಿ ಇಬ್ಬರು ಫ್ಯಾಮಿಲಿ ಇರ್ತಾರೆ. ಅವರೇನಾಗಿದೆ, ದಿನ ಬಾಲ್ಕನಿಯಲ್ಲಿ ತಾತನಿಗೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇರುತ್ತೆ. ಅಜ್ಜಿಗೆ ತಾತನಿಗೆ ಬಂದು ಕಾಫಿ ಟೀ ಎಲ್ಲ ಅಲ್ಲಿಗೆ ಕೊಡ್ತಾ ಇರ್ತಾರೆ. ಈ ಪಕ್ಕದ ಮನೆಯವರು ಅದೇ ಸಮಯಕ್ಕೆ ಮೇಲ್ಗಡೆ ಬಟ್ಟೆ ಒಣಗಾಕಿ ಬರ್ತಾರೆ ಮಾಡಿ ಮೇಲೆ. ಒಣಗಾಕಕ್ಕೆ ಬಂದಾಗ ಡೈಲಿ ಬಟ್ಟೆ ಒಣಗಾಕ್ಬಿಟ್ಟು ಹೊರ ಹೋಗ್ತಾ ಇರ್ತಾರೆ ಪಕ್ಕದ ಮನೆಯವರು. ಇವರು ಅಜ್ಜಿ ತಾತನಿಗೆ ಕಾಫಿ ಕೊಡೋಕ್ಕೆ ಬಂದಾಗ ಅಜ್ಜಿ ಏನು ಹೇಳುತ್ತೆ, ನೋಡ್ರಿ ಏನ್ರಿ ಬಟ್ಟೆ ಇಷ್ಟು ಕೊಳೆ, ಅವ್ರು ಏನು ಕಣ್ಣು ಕಾಣಲ್ವ, ನಮಗೆ ಕಾಣಿಸುತ್ತೆ ಆ ಥರ ಕೊಳೆ ಹೆಂಗೆ ಒಗ್ದಿದ್ದಾರೆ ನೋಡ್ರಿ, ಅವ್ರು ಯಾವ ಸೊಪ್ಪು ಉಪಯೋಗಿಸ್ತಾರೆ, ಏನು ಹಿಂಗೆ ಹೇಳೋಣ ಅನಿಸುತ್ತೆ, ಹೇಳಿದ್ರೆ ಏನು ಅಂದ್ಕೊತಾರೋ ಅಂದ್ಕೊಂಡು ಅಜ್ಜಿ ಏನು ಮಾತಾಡ್ತಾ ಇರೋಲ್ಲ. ತಾತನಿಗೋ ಯಾಕೆ ಪಕ್ಕದ ಮನೆಯವ್ರ ಸುದ್ದಿ ಅಂತ ಹೇಳೋಣ ಅಜ್ಜಿಗೆ ಅಂತ ಹೋಗ್ತಾರೆ. ಆದರೆ ಅಜ್ಜಿಗೆ ಕೋಪ, ನನ್ನ ಮಾತಿಗೆ ಇವರೇನು ಅಡ್ಡ ಹೇಳ್ಬಿಟ್ರಲ್ಲ ಅಂದ್ಕೊಂಡು ಅಜ್ಜಿಗೆ ಕೋಪ ಬರುತ್ತೆ. ಅದಕ್ಕೆ ಆ ತಾತ ಏನು ಮಾತಾಡ್ತಾ ಇರೋಲ್ಲ. ಒಂದು ದಿವಸ ಏನಾಗುತ್ತೆ, ತಾತ ಸುಮ್ಮನೆ ಇರೋವಾಗ ಕೋಲಿನ ತೊಗೊಂಬಂದು ಅವ್ರ ಮನೆ ಸುತ್ತಲೂ ಬಾಲ್ಕನಿಗೆ ಗ್ಲಾಸ್ ಹಾಕ್ಸಿರ್ತಾರೆ ಅವರು. ಕೋಲಿ ನೋಡಿದ್ಬಿಟ್ಟು ತಾತ ಚೆನ್ನಾಗಿ ಟಿಶ್ಯೂ ತಗೊಂಡು ಕ್ಲೀನಾಗಿ ಒರೆಸ್ತಾರೆ. ಆವತ್ತು ಎಂದಿನಂತೆ ಅಜ್ಜಿ ಕಾಫಿ ತೊಗೊಂಡು ಬಂದಾಗ, ತಿಂಡಿ ತೊಗೊಂಡು ಬಂದಾಗ, ಏನು ರೀ ಪಕ್ಕದ ಮನೆ ಅಮ್ಮ ಇಷ್ಟು ಚೆನ್ನಾಗಿ ಬಟ್ಟೆ ಹೋಗಿಬಿಟ್ಟವ್ರೆ, ಇವತ್ತು ಯಾವ ಸೊಪ್ಪು ತೊಗೊಂಡ್ರೆ ಕಾಣೆ ಬಳ ಅಂತ ಇದೆ ಹೇಳ್ರಿ, ನೋಡ್ರಿ ದಿನ ಹಿಂಗೆ ಹೋಗಿದ್ರೆ ಏನು ಅವ್ರಿಗೆ ಏನಾಗಿತ್ತು ಅಂತ ತಾತನಿಗೆ ಹೇಳ್ತಾರೆ. ಆವಾಗ ತಾತ ಹೇಳ್ತಾರೆ, ಪಕ್ಕದ ಮನೆ ಬಟ್ಟೆ ಎಲ್ಲ ಗಲೀಜಾಗಿದ್ದು, ನಮ್ಮ ಮನೆ ಗ್ಲಾಸ್ ಗಲೀಜಾಗಿತ್ತು, ಇವತ್ತು ನಾನು ಅದನ್ನು ಕ್ಲೀನಾಗಿ ಒರೆಸಿದ್ದೀನಿ, ಅದಕ್ಕೆ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಇದರಿಂದ ಏನು ಅರ್ಥ ಆಗುತ್ತೆ ಸ್ನೇಹಿತರೆ, ನಮಗೆ ಗೊತ್ತಾಯ್ತಾ? ಎಲ್ಲ ಬೇರೆಯವರ ಬಗ್ಗೆ ನಾವು ಹೇಳೋಕ್ಕಿಂತ ಮುಂಚೆ ನಮ್ಮ ಮನಸ್ಸು ಹೇಗಿದೆ, ನಮ್ಮ ಮನೆ ಸುತ್ತಲೂ ಹೇಗಿದೆ, ನಮ್ಮ ಮನೆ ಪರಿಸರ ಹೇಗಿದೆ, ನಾವು ಹೇಗಿದ್ದೀವಿ ಅಂತ ತಿಳ್ಕೊಂಡಾಗ ಇನ್ನೊಬ್ಬರನ್ನು ನಾವು ಅನ್ನೋ ಅವಶ್ಯಕತೆಯೇ ಇರಲ್ಲ ಸ್ನೇಹಿತರೆ. ಇದೊಂದೇ ಇದರ ಕತೆ ಸಾರಾಂಶ. ಇವಾಗ ನಮ್ಮ ಕಂಪ್ನಿಯ ಬಗ್ಗೆ ಮುಂದೆ ನಿಮಗೆ ಹೊಸ ಸುದ್ದಿ ಹೇಳ್ತಾ ಹೋಗ್ತಾ ಇರ್ತೀನಿ. ಇವಾಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದು ಎಲ್ಲರಿಗೂ ಈ ವಿಷಯ ತಿಳಿಸ್ರಿ, ಶೇರ್ ಮಾಡಿ, ಎಲ್ಲರೂ ನಮ್ಮ ಕಂಪ್ನಿಯ ಒಂದು ಅವಕಾಶನ ಪಡ್ಕೊಳ್ಳಿ. ಇವಾಗ ನಮ್ಮ ಕಂಪ್ನಿ ಬಗ್ಗೆ ಹೇಳ್ತಾ ಇದ್ದೀನಿ, ಕಂಪ್ನಿ ಬಗ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ ನಿಮಗೆ. ಅದೇನಪ್ಪ ಅಂದರೆ, ಇವಾಗ ತಾನೇ SSLC ಎಕ್ಸಾಮ್ ಮುಗಿದಿದೆ, 10ನೇ ಕ್ಲಾಸ್ ಎಕ್ಸಾಮ್ ಮುಗಿದಿದೆ. ಎಷ್ಟೋ ತಂದೆ ತಾಯಿದ್ರು ನಾವು ಕಾಲೇಜ್ ಓದ್ಸೋಕ್ಕಾಗಲ್ಲ, ನಮ್ಮ ಕೈಲಿ ಫೀಸ್ ಕಟ್ಟೋಕ್ಕಾಗಲ್ಲ, ಸಾಕಪ್ಪ ಹಿಂಗೆ ಸ್ಟಾಪ್ ಮಾಡು, ನೀನು ಕೆಲ್ಸಕ್ಕೆ ಹೋಗು, ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ಒಂದೊಂದಕ್ಕೂ ಕಷ್ಟಪಡ್ತಾ ಇದ್ದೀವಿ ನಾವು ಅಂತ ಅಂದ್ಕೊಂಡು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದನ್ನ, ಕಾಲೇಜ್ಗೆ ಹೋಗೋದನ್ನ ನಿಲ್ಲಿಸ್ತಾ ಇರ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನಮ್ಮ ಕಂಪ್ನಿಯಲ್ಲಿ ಓದ್ಕೊಂಡೇ ಕೆಲಸ ಮಾಡುವಂಥ ಅವಕಾಶ ಎಲ್ಲರಿಗೂ ಕೊಟ್ಟಿದೆ. ಒಂದು ಸಲ ನಮ್ಮ ಕಂಪ್ನಿಗೆ ಡೀಟೇಲ್ಸ್ ಏನು, ಅದರ ಮಾಹಿತಿ ಏನು ಅಂತ ಪಡೆದುಕೊಂಡು ನಿಮಗೆ ಕಾಲೇಜ್ಗೂ ಹೋಗ್ಕೊಂಡು, ಕಾಲೇಜ್ಗೂ ನಿಮಗೆ ಸ್ಟಡಿಗೂ ಏನೂ ತೊಂದರೆ ಆಗೋಲ್ಲ. ಅದು ಮಾಡಿಕೊಂಡು ನಮ್ಮ ಕಂಪ್ನಿಯಲ್ಲಿ ಕೆಲಸನೂ ಮಾಡಿಕೊಂಡು ನೀವು ಕೋರ್ಸ್ ಹೊಂದಿದೆ, ಆ ಕೋರ್ಸು ಕಂಪ್ಲೀಟ್ ಮಾಡ್ಕೊಂತು ಅಂದರೆ ನಿಮಗೆ ಮುಂದೆ ಬೇರೆ ಆದಾಯ ಇದರಿಂದ ನೀವು ಗಳಿಸ್ಬೋದು. ಅದೇ ತರಹ ಅವರ ಅಮ್ಮ ಅಪ್ಪಂದಿರು ಸಹ ನಮ್ಮ ಕಂಪ್ನಿಗೆ ಒಂದು ಸಲ ನೀವು ಬಂದರೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಫೋನ್ ಮಾಡಿ ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡರೆ, ಆ ಕಡೆ ವರ್ಕ್ ಫ್ರಮ್ ಅಮ್ಮನೂ ಮಾಡ್ಬೋದು, ಅಪ್ಪನೂ ಮಾಡ್ಬೋದು, ಪ್ಲಸ್ ಸ್ಟೂಡೆಂಟ್ಸ್ ಏನು ಓದ್ತಾ ಇರ್ತಾರೆ ಅವ್ರಿಗೂ ಸಹ ಈ ಥರ ಒಂದು ಅವಕಾಶ ಕೊಟ್ಟಿದೆ ನಮ್ಮ ಕಂಪ್ನಿ. ದಯವಿಟ್ಟು ಇದನ್ನು ಉಪಯೋಗಪಡಿಸ್ಕೊಳ್ಳಿ, ಎಲ್ಲರೂ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.